ನಮಸ್ಕಾರ. ಅರುಳ್ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ನಾವಿತ್ತ ಮನೆಯೊಳಗನ ಪಾನಿಪುರಿ ತಿನ್ನೋನು, ಹೊರಗೆ ಬೇಡ, ಮನೆಯೊಳಗನ ಮಾಡಿಕೊಂಡು ಹೆಂಗೆ ತಿನ್ನೋನು ಅಂತ ತೋರಿಸ್ತೀನಿ. ಇಲ್ಲಿ ಪಾನಿ ಮಾಡೋದು ತೋರಿಸಿನಿ, ನಾನು ಪಾನಿಪುರಿ ಒಳಗಿಂದು ಪಾನಿ ಮಾಡೋದು ತೋರಿಸ್ತೀನಿ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬರ್ರಿ. ನಾನು ರೆಡಿಮೇಡ್ ಪುರಿನೇ ತಂದೀನಿ, ಎಲ್ಲ ಕಡೆ ಸ್ವೀಟ್ ಮಾರ್ಟ್ನಾಗ ಸಿಗ್ತಾವೆ. ಆಮ್ಯಾಗ ಮನೆಯೊಳಗೆ ಆಮ್ಚೂರು ಪೌಡ್ರ, ಉಪ್ಪು, ಕೆಂಪು ಖಾರದ ಪುಡಿ, ಜೀರಾ ಪುಡಿ, ಗರಂ ಮಸಾಲ ಮತ್ತು ಚಾಟ್ ಮಸಾಲ ಇಷ್ಟು ಪದಾರ್ಥನ ತೊಗೊಂಡಿನಿ ಪಾನಿ ಮಾಡಲಿಕ್ಕೆ, ಖಟ್ಟ ಮಿಠ ಪಾನಿ ಮಾಡಲಿಕ್ಕೆ. ಆಮ್ಯಾಗ ಒಂದು 100 ಗ್ರಾಮ್ದಷ್ಟು ಬೆಲ್ಲ ತೊಗೊಂಡಿನಿ, ಸ್ವಲ್ಪ ಸಣ್ಣ ಸೇವ, ಆಮ್ಯಾಗ ಒಂದು ಬಟಾಟೆ ಕುದಿಸಿಟ್ಕೊಂಡೀನಿ ಸ್ಮ್ಯಾಶ್ ಮಾಡಿ, ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡೀನಿ. ಆಮ್ಯಾಗ ಒಂದು 100 ಗ್ರಾಮ್ದಷ್ಟು ಹುಣಸೆ ಹಣ್ಣು ನೆನಿಲಾಕಿಟ್ಟಿನಿ. ಚೆಂದಾಗೆ ನೆನಿಬೇಕು, ಒಂದು ಅರ್ಧ ತಾಸು ನೆನಿಡ್ಬೇಕು ಅದನ್ನು. ಬರ್ರಿ ಈಗ ನಾವು ಪಾನಿ ಹೆಂಗೆ ಮಾಡೋದಂತ ನೋಡೋಣ. ಪುರಿ ಒಳಗಿಂದ ಪಾನಿ ಹೆಂಗೆ ಮಾಡೋಣ, ಪಾನಿಪುರಿ ಒಳಗಿಂದ ಪಾನಿ, ಖಟ್ಟ ಮಿಠ ಪಾನಿ ಅಂತಾರಲ್ರಿ, ನಿಮಗೆ ಕೊಡ್ತಿರ್ತಾರೆ ಹೊರಗೆ ರೋಡ್ ಸೈಡ್ ತಿಂತಿರ್ತೀರಿ. ಅದನ್ನು ಹೆಂಗೆ ಮಾಡೋದಂತ ನೋಡೋಣ, ನಾನಿಲ್ಲಿ ತೋರಿಸ್ತೀನಿ. ಮೊದಲ ಎಲ್ಲ ನೆನೆ ಇಟ್ಟಿದ್ದು ಹುಣಸೆಯನ್ನು ಚೆಂದಾಗಿ ಕೈಲಿ ಕಲಿಸ್ಬೇಕು, ಅದನ್ನು ಕಿವಿಸ್ಬೇಕು, ರಸ ತಕ್ಕೋಬೇಕು. ಅದನ್ನು ಒಂದು ಬೇರೆ ಇದ್ರೊಳಗೆ ಸೋಸ್ಕೋಬೇಕು, ಒಂದು ಚಾನ್ಗಿ ಒಳಗೆ. ಎಲ್ಲ ಈ ಥರ ಮಾಡಿ ನಾನು ತೋರಿಸ್ಲಿಕ್ಕತ್ತೀನಿ ನೋಡಿರಿ. ಈ ಥರ ಮಾಡಿ ಎಲ್ಲ ಚೆಂದಂಗೆ ಹುಣಸೆ ಹಣ್ಣಿನ ನೀರು ತಕ್ಕೋಬೇಕು, ಮ್ಯಾಗಿನ ಚಟ್ಟೆ ಎಲ್ಲ ತೆಗೆದುಬಿಡಬೇಕು. ನಂತರ ಇದಕ್ಕೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹುಣಸೆ ಹಣ್ಣಿನ ದಿನ ಒಂದು ಸ್ವಲ್ಪ ಅದ್ರೊಳಗೆ ರಸ ಅದು ಇರ್ತದೆ ಚಟ್ಟದಾಗ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಈ ಟೈಪ್ ಮಾಡಿ ನಾವು ತಕ್ಕೊಂಬಿಡಬೇಕು. ಈಗ ಹುಣಸೆ ಹಣ್ಣಿಂದ ನೀರು ಮಾಡ್ಕೊಂಡ ನಂತರ ಇದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳ್ತೀನಿ. ಪಾನಿಪುರಿ ನೋಡಿರಿ, ಪುರಿ ರೆಡಿಮೇಡ್ ಪುರಿ ಸಿಗತ್ತಾವು ಕರೆದಿದ್ದು, ಅಂಗಡಿಗಳ್ದಾಗ ಚಲೋ ಸ್ವೀಟ್ ಮಾಡ್ದಾಗ ತಾಜಾ ಸಿಗ್ತಾವು, ತೊಗೊಂಬರ್ರಿ. ನಾನು ಅದೇ ತೊಗೊಂಬಂದೀನಿ. ಮನೆಯೊಳಗೆ ಪಾನಿ ಮಾಡ್ಲಿಕ್ಕತ್ತೀನಿ, ಮಕ್ಕಳೆಲ್ಲ ಬೇಡ್ಲಿಕ್ಕತ್ತಿದ್ದು ಅಂಥೇಳಿ ಮನೆಯೊಳಗನ ತಿನ್ನಿಸಿದ್ರೆ ಆಯಿತು ಮಾಡಿ ಅಂಥೇಳಿ. ಇಲ್ಲಿ 100 ಗ್ರಾಮ ಹುಣಸೆ ಹಣ್ಣಿಗೆ ಒಂದು 100 ಗ್ರಾಮ್ದಷ್ಟು 150 ಗ್ರಾಮಿನದಷ್ಟು ಬೆಲ್ಲ ತೊಗೊಂಡಿನಿ. ಎಲ್ಲ ಇದು ಬೆಲ್ಲ ಮತ್ತು ಹುಣಸೆ ಹಣ್ಣಿನ ನೀರಾಗಿ ಕಲಿಸ್ಬೇಕು. ಸ್ವಲ್ಪ ಕಲಸಿದ ನಂತರ ಇದನ್ನು ನಾವು ಗ್ಯಾಸಿನ ಮ್ಯಾಗ ಇಡಬೇಕು. ಗ್ಯಾಸಿನ ಮ್ಯಾಗ ಇಟ್ಟು ಕುದಿಸ್ಕೋಬೇಕು. ಈಗ ನಾ ಈ ನೀರನ್ನು ಗ್ಯಾಸಿನ ಮ್ಯಾಗ ಇಡ್ತೀನಿ, ಕುದಿಸ್ತೀನಿ ನೋಡಿರಿ. ಇದು ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕಾಗ್ತದೆ. ಎಲ್ಲ ಬೆಲ್ಲ ನೀರಾಗಿ ಕರಗಬೇಕು, ಆಮ್ಯಾಗ ಸ್ವಲ್ಪ ಗಟ್ಟಿ ಆಗಬೇಕು ಅದು ನೀರು. ಹಂಗೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಇದು ಕುದಿಯವರೆಗೂ ನಾವು ಕಡೆ ಪುರಿ ಒಳಗಿಂದ ಸ್ಟಫಿಂಗ ರೆಡಿ ಮಾಡ್ಕೊಂಡು ಬರ್ರಿ. ನೋಡಿರಿ, ನಾನಿಲ್ಲಿ ಒಂದು ಬಟಾಟೆ ತೊಗೊಂಡಿನಿ, ಕುದಿಸಿಟ್ಕೊಂಡೀನಿ. ಅದಕ್ಕೊಂದು ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ, ಉಳ್ಳಾಗಡ್ಡಿ ಹಾಕಿ ಇದನ್ನೆಲ್ಲ ಕಲಸಿ ಇಟ್ಕೊಂಡ್ಬಿಡ್ಬೇಕು. ನಾವು ಪೂರಿ ಒಳಗೆ ಸ್ಟಫ್ ಮಾಡಲಿಕ್ಕೆ ಇದು. ಹೊರಗಾದ್ರೂ ನಮ್ಗೆ ಇಷ್ಟೆಲ್ಲ ಇದು ಮಾಡೋಂಗಿಲ್ಲ. ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಹಾಕಿ ಬಟಾಟೆ ಒಳಗೆ ಕಲಸಿ ನಮಗೆ ಪುರಿ ಒಳಗೆ ಹಾಕಿ ಖಟ್ಟ ಮಿಠ ಪಾನಿ, ಟೀಕಾ ಪಾನಿ ಅಂತ ಹೇಳಿ ಕೊಡ್ತಾರೆ. ಟೀಕಾ ಪಾನಿ, ಖಟ್ಟ ಮಿಠ ಪಾನಿ ನಾವು ಮನೆಯೊಳಗನ ಮಾಡ್ಕೊಬೋದು. ಈಗ ನಾನು ನಿಮ್ಗೆ ಖಟ್ಟ ಮಿಠ ಪಾನಿ ಅಂತ ಏನಂತಾರಲ್ರಿ, ಸ್ವೀಟ್ ಮತ್ತು ಖಾರ ಇದ್ದಿದ್ದು, ಅದನ್ನು ಮಾಡೋದು ತೋರಿಸೀನಿ. ಆಮ್ಯಾಗ ಟೀಕಾ ಪಾನಿ ಅದು ಏನು ಗ್ರೀನ್ ಕಲರ್ ಇರ್ತದಲ್ರಿ, ಅದು ಆಲ್ರೆಡಿ ಮಾಡಿದ್ದಿತ್ತು ನಾನು, ಅದನ್ನೇ ನಾನಿಲ್ಲಿ ಪುರಿ ಜೊತೆ ಹಾಕಿ ತೋರಿಸೀನಿ. ಈಗ ಇದು ಸ್ಟಫಿಂಗ್ ನಮ್ಮದು ರೆಡಿ ಆಯ್ತು ನೋಡಿರಿ. ಇದು ನೀರನ್ನು ಕುದ್ದದ ಖಳ ಹಿಂಗೆ ಕುದಿಬೇಕು. 10ರಿಂದ 15 ನಿಮಿಷ ಸಣ್ಣ ಉರಿ ಮ್ಯಾಗ ನಾವು ಕುದಿಸ್ಕೋಬೇಕು. ಈಗ ಇದು ನೋಡಿರಿ, ಇಷ್ಟು ಗಟ್ಟಿಯಾಗಿದೆ ನೀರು. ನೋಡ್ತಿರಲ್ಲ, ನಾನು ತಿರುಗಿ ನಿಮಗೆ ಇದು ಮಾಡಿ ತೋರಿಸ್ಲಿಕ್ಕತ್ತೀನಿ. ಈ ಟೈಪ್ ನೀರು ಆಗ್ತದೆ ಇದು. ಇಷ್ಟು ಕುದ್ದ ನಂತರ ನಾವು ಇದಕ್ಕೆ ತೊಗೊಂಡಿದ್ದು ಇದು ಹಾಕ್ಕೋಬೇಕು, ಮಸಾಲೆ ಹಾಕ್ಕೋಬೇಕು. ಖಾರ, ಉಪ್ಪು, ಜೀರಾ ಪುಡಿ, ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡ್ರ್ ಅದೇನು ತೊಗೊಂಡಿರ್ತೀವಲ್ರಿ ಅದೆಲ್ಲ ಹಾಕ್ಕೋಬೇಕು. ಈಗ ನಾನೀಗ ಅದನ್ನು ಹಾಕ್ತೀನಿ. ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು 1-2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ನೋಡಿದ್ರಲ್ಲ, ಹುಣಸೆ ಹಣ್ಣಿನ ನೀರು ನೋಡಿದ್ರೇ ಬಾಯಿಯೊಳಗೆ ನೀರು ಬರ್ತಾವೆ. ಈಗಿದು 1-2 ನಿಮಿಷ ಕುದಿಸಿದ್ರೆ ಪಾನಿಪುರಿ ರೆಡಿ ಆದಂಗೆ, ಪೂರಿ ಒಳಗಿಂದ ಪಾನಿ ರೆಡಿ ಆದಂಗೆ ನಾವು ಮನೆಯೊಳಗೆ ಈ ಟೈಪ ಮಾಡಿಕೊಂಡು ತಿನ್ಬೋದು. ಪೂರಿನೂ ರೆಡಿಮೇಡ್ ಸಿಗ್ತಾವೆ ಕರಿಲಾರದು, ಅವತ್ತನ್ನು ತಂದು ಬೇಕಂದ್ರೆ ನಾವು ಮನೆಯಾಗ ಎಣ್ಣೆ ಒಳಗೆ ಕರೆದೂ ತಿನ್ಬೋದು. ನಾನೀಗ ಒಂದು ಸ್ವಲ್ಪ ಸಣ್ಣ ಬಟ್ಲದಾಗ ತಣ್ಣಗೆ ಮಾಡ್ಕೊಂಡೀನಿ. ಅದು
ಖಟ್ಟ ಮಿಠ. ಈಗ ಅದಕ್ಕೊಂದು ಸ್ವಲ್ಪ ತಣ್ಣನೆ ನೀರು ಹಾಕೀನಿ, ಐಸ್ ಕ್ಯೂಬ್ ಹಾಕೀನಿ. ಈಗ ನಮ್ಮದು ಪಾನಿ ರೆಡಿ ಆಯ್ತು ರೀ, ಪೂರಿ ಒಳಗಿನ ಪಾನಿ. ಬರೀ ನಾವೀಗ ಸ್ಟಫಿಂಗ್ ಮಾಡಿಕೊಂಡು ಪೂರಿ ಒಳಗೆ ಹೆಂಗೆ ತಿನ್ನೋದಂತೂ ಗೊತ್ತೇ ಇರ್ತದೆ. ತಿನ್ನೋನು ಬರ್ರಿ. ಈಗ ಇದ್ರ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ನಮ್ಮದು ಪಾನಿ ರೆಡಿ ಆಯಿತು. ನೋಡಿದ್ರೆಲ್ಲ ಈಸಿಯಾಗಿ ನಾವು ಮಾಡ್ಕೋಬೋದು ಮನೆಯೊಳಗೆ ಟೈಪ್ ಪಾನಿ. ಗಟ್ಟೆ ನೀರು ಹಾಕ್ಲಾರ್ದೆ ಹಂಗೆ ಕುದಿಸಿದ್ದು ಗಟ್ಟೆಗೆ ಆರಿಸಿ ಫ್ರಿಜ್ನಾಗ ಇಟ್ಕೊಂಡ್ರಂದ್ರೆ ನೀವು ತಿಂಗಳವರೆಗೂ ಅದನ್ನು ಇಟ್ಕೊಂಡು ತಿನ್ನಬಹುದು. ಈಗ ಟೀಕಾ ಚಟ್ನಿ ಏನಂತಾರಲ್ರಿ, ಖಾರದ್ದು ಸ್ವಲ್ಪ ಏನಿರ್ತದಲ್ರಿ ಪಾನಿ, ಅದು ಗ್ರೀನ್ ಚಟ್ನಿ ಮಾಡಿದ್ದು ಮನೆಯೊಳಗಿತ್ತು. ಅದರೊಳಗೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ತಿಳಿಯಾಗಿ ಮಾಡ್ಕೊಲಿಕತ್ತೀನಿ. ಇದಕ್ಕೆ ಬೇರೆ ಏನೂ ಇಲ್ಲರಿ, ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಹಸಿ ಶುಂಠಿ ಇಷ್ಟು ಹಾಕಿ ನಾವು ಸ್ವಲ್ಪ ಪುಟಾಣಿ ಇಷ್ಟು ಹಾಕಿ ನಾವು ತಿರುವಿದ್ರೆ ನಮ್ಮದಿದು ಗ್ರೀನ್ ಕಲರ್ದ ಪಾನಿ ರೆಡಿ ಆಗ್ತದೆ. ಇದು ಮನೆಯೊಳಗೆ ಇತ್ತು ನಂದಂಥೇಳಿ ಅದನ್ನೇ ನಾನು ಯೂಸ್ ಮಾಡೀನಿ. ಈಗ ನಾವು ಪಾನಿಪುರಿ ತಿನ್ನೋನು ಬರ್ರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ ಮಾಡೋದು ಮರಿಬೇಡ್ರಿ. ನಾವೀಗ ಪಾನಿ ರೆಡಿಯಾಗಿದೆ. ಈಗ ಪೂರಿನೂ ಸ್ಟಫ್ ಮಾಡಿಕೊಂಡು ಪಾನಿ ಹಾಕ್ಕೊಂಡು ತಿಂದು ಬಿಡೋನು ಬರ್ರಿ. ಮೊದಲ ಪೂರಿ ಎಲ್ಲ ಮ್ಯಾಗಿನ ಭಾಗ ಒಂದು ಸ್ವಲ್ಪ ತೆಗೆದು ಬಿಡೋನು, ಪಳ್ಳು ಮಾಡ್ಕೊಳ್ಳೋನು. ಅದರೊಳಗೆ ನಾವು ಕಲಸಿಟ್ಟಿದ್ದು ಇಟ್ಟಿದ್ದು ಬಟಾಟಿದು ಸ್ಟಫಿಂಗ್ ಹಾಕ್ಕೊಳ್ಳೋನು. ನೋಡಿರಿ, ಇದ್ರೊಳಗೆ ಈ ಟೈಪ ಬಟಾಟಿ ಹೊರಗಾದರೂ ನಮಗೆ ರೋಡ್ ಸೈಡ್ ಆಗಿರ್ಬೋದು, ಅಥವಾ ನಾವು ಎಲ್ಲೇ ಚಾಟ್ ತಿನ್ನಲ್ಲಿ ಹೋಗಿರ್ಬೋದು, ಅಂಗಡಿ ಒಳಗೆ ನೀವು ಹೋಟೆಲ್ದಾಗನ ಹೋದ್ರೂ ಈಗ ಸಿಗ್ತದೆ ಪಾನಿಪುರಿ. ಇದೇ ಟೈಪ್ ಮಾಡಿ ಕೊಡ್ತಾರೆ. ಇದನ್ನು ನಾವು ಮನೆಯೊಳಗೆ ಮಾಡಿಕೊಂಡು ತಿನ್ಬೋದು. ಇದಕ್ಕೊಂದು ಸ್ವಲ್ಪ ಸ್ಟಫಿಂಗ್ ಬಟಾಟಿದು ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಮ್ಯಾಗ ಒಂದು ಸ್ವಲ್ಪ ಸೇವ ಹಾಕ್ಕೊಂಡು ಮ್ಯಾಗ ನಮಗೆ ಖಟ್ಟ ಮಿಠ ಪಾನಿ ಬೇಕಂದ್ರೆ ಅದು ಹಾಕ್ಕೋಬೋದು, ಟೀಕಾ ಪಾನಿ ಬೇಕಂದ್ರೆ ಅದು ಹಾಕ್ಕೋಬೋದು, ಖಾರದ್ದು ಅಥವಾ ಸ್ವಲ್ಪ ಹುಳಿ, ಸ್ವಲ್ಪ ಬೆಲ್ಸ ಈ ಟೈಪ್ ಇದ್ದಿದ್ದು ಬೇಕಂದ್ರೆ ಅದು ಹಾಕ್ಕೋಬೋದು, ಅದು ಬೇಕಂದ್ರೆ ಅದು ಹಾಕ್ಕೊಂಡು ನಾವು ತಿನ್ಬೋದು. ಮನೆಯೊಳಗೆ ನಾವು ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ತಿನ್ಬೋದು. ಈ ಟೈಪ್ ನಮ್ಮದು ಪಾನಿಪುರಿ ಮನೆಯೊಳಗೆ ರೆಡಿ ಆಯ್ತು ನೋಡಿರಿ. ಬರೀಗ ನಾವು ಹಾಕ್ಕೊಂಡು ತಿಂದು ನೋಡೋನು ಹೆಂಗೆ ಅನಿಸ್ತದಂತ ಹೇಳ್ತೀನಿ ನಾನು ನಿಮ್ಗೆ. ಈಗ ಎರಡೂ ಇದ್ರೊಳಗೆ ನಾನು ಸ್ವಲ್ಪ ಐಸ್ ಹಾಕೀನಿ ಮತ್ತು ಕೋಲ್ಡ್ ವಾಟರ್ ಹಾಕೀನಿ. ಆ ಟೈಪ್ ಕೋಲ್ಡ್ ಮಾಡಿಕೊಂಡು ಹಾಕ್ಕೊಂಡು ತಿನ್ನಿರಿ. ನೋಡಿರಿ, ನಾನೀಗ ಖಟ್ಟ ಮಿಠ ಪಾನಿ ಹಾಕ್ಕೊಳಕತ್ತೀನಿ. ಸ್ವಲ್ಪ ಸಿಹಿ, ಸ್ವಲ್ಪ ರುಚಿ, ಸ್ವಲ್ಪ ಖಾರ ಇದು ಇರ್ತದೆ. ಹುಳಿ ಖಾರ ಸಿಹಿ, ಆಮ್ಯಾಗ ಇದು ಸ್ವಲ್ಪ ಖಾರ ಇರ್ತದೆ. ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ ಹಾಕಿದ್ದು ಇದು ಖಾರ ಇರ್ತದೆ. ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನಮಗಂತೂ ಭಾಳ ಚಲೋ ಅನಿಸ್ತು. ನೀವು ಮಾಡಿ ತಿಂದು ನೋಡಿರಿ. ಇಂಥದ್ದೇ ಹೊಸ ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.